ಪ್ರೈಸ್ ಲಾರ್ಡ್ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೈವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 18ನೇ ಅಧ್ಯಾಯ 19ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು, ನನ್ನನ್ನು ಮೆಚ್ಚಿ ರಕ್ಷಿಸಿದನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೈವ ಜನರೇ, ಕರ್ತನಾತ್ಮನೇ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವರಾಗಿದ್ದಾರೆ. ಏನೆಂದರೆ, ಆತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಬಿಡುಗಡೆ ಮಾಡುವವನಾಗಿದ್ದಾನೆ, ಬಿಡಿಸುವವನಾಗಿದ್ದಾನೆ, ವಿಮೋಚನೆಯನ್ನು ಉಂಟು ಮಾಡುವವನಾಗಿದ್ದಾನೆ. ವಿಶಾಲವಾದ ಮಾರ್ಗದಲ್ಲಿ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ನಡೆಸಿಕೊಂಡು ಹೋಗುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಇಸ್ರಾಯೇಲ್ ಜನರು ಅವರು ದಾಸತ್ವದ ಮಾರ್ಗದಲ್ಲಿ ನಡೆದು ಹೋಗುವಾಗ, ಅವರು ಐಗುಪ್ತ ದೇಶದಲ್ಲಿ ಇರುವಾಗ ದೇವರು ಅವ್ರಿಗೆ ಏನ್ ಮಾಡಿದರು? ಒಂದು ಬಿಡುಗಡೆಯನ್ನ ಕೊಟ್ಟರು, ವಿಮೋಚನೆಯನ್ನ ಕೊಟ್ಟರು. ವಿಮೋಚನೆಯನ್ನ ಅವರಿಗೆ ಅನುಗ್ರಹಿಸಿ ದೇವರು ಅವ್ರನ್ನ ಯಾವ ಒಂದು ಸ್ಥಳದಲ್ಲಿ ನಡೆಸುವವರಾಗಿದ್ದಾರೆ? ಹಾಲುಜ್ಜೆಯನ್ನು ಹರಿಯುವಂತಹ ದೇಶ ಕಾನಾನ್ ದೇಶವನ್ನು ಅವ್ರಿಗೆ ಏನ್ ಮಾಡುವವರಾಗಿದ್ದಾರೆ? ಸ್ವತಂತ್ರಿಸಿ ಕೊಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮನ್ನ ಒಂದು ವಿಶಾಲವಾದ ಕಾರ್ಯಗಳಲ್ಲಿ ದೇವರು ನಮ್ಮನ್ನ ನಡೆಸಿಕೊಂಡು ಹೋಗುವವರಾಗಿದ್ದಾರೆ. ಹಾಲುಜ್ಜೆಯನ್ನು ಹರಿಯುವಂತಹ ದೇಶ, ವಿಶಾಲವಾಗಿರುವಂತಹ ದೇಶ, ಅಭಿವೃದ್ಧಿ ಹೊಂದಿರುವಂತಹ ದೇಶವನ್ನ ದೇವರು ಹೇಗೆ ಇಸ್ರಾಯೇಲರಿಗೆ ಅನುಗ್ರಹಿಸಿದರೋ, ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದರೋ, ಅದೇ ಪ್ರಕಾರವೇ ಪ್ರೀತಿಯುಳ್ಳ ದೇವಚಂದ್ರ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನಾತ್ಮನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಬಿಡುಗಡೆ ಮಾಡುವವನಾಗಿದ್ದಾನೆ, ವಿಮೋಚನೆಯನ್ನು ಕೊಡುವವನಾಗಿದ್ದಾನೆ, ಸಂತೈಸುವವನಾಗಿದ್ದಾನೆ, ಕಣ್ಣೀರನ್ನು ಒರೆಸುವವನಾಗಿದ್ದಾನೆ. ಉತ್ತಮವಾದ ಕಾರ್ಯಗಳಲ್ಲಿ ದೇವರು ನಡೆಸುವವರಾಗಿದ್ದಾರೆ. ಅಭಿವೃದ್ಧಿಯಾದ ಕಾರ್ಯಗಳಲ್ಲಿ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ಒಂದು ರಕ್ಷಣೆಯನ್ನು ಕೊಡುವವರಾಗಿದ್ದಾರೆ. ದೇವರೇ, ನನಗೊಂದು ಸ್ಥಳವನ್ನ ಕೊಡು ಸ್ವಾಮಿ, ವಿಶಾಲವಾದ ಸ್ಥಳವನ್ನ ಕೊಡು ಸ್ವಾಮಿ ಎಂದು ದೇವರಿಗೆ ನಾವು ಏನ್ ಮಾಡ್ಬೇಕು? ಬೇಡಿಕೊಳ್ಬೇಕು. ಆಗ ಆತನು ನಮ್ಮನ್ನ ವಿಮೋಚನೆಯನ್ನ ಮಾಡಿ ವಿಶಾಲವಾಗಿರುವಂತಹ ಸ್ಥಳಗಳನ್ನ ದೇವರು ನಮ್ಮ ಕುಟುಂಬದ ಜೀವಿತದಲ್ಲಿ ಆತನ ಏನ್ ಮಾಡುವವನಾಗಿದ್ದಾನೆ? ತೆಗೆದುಕೊಂಡು ಬರುವವನಾಗಿದ್ದಾನೆ. ದೇವರು ನಮ್ಮನ್ನ ರಕ್ಷಿಸುವವರಾಗಿದ್ದಾರೆ. ಆತನು ನಮಗೆ ಬಂಡೆಯಾಗಿದ್ದು, ಕೋಟೆಯಾಗಿದ್ದು, ಬುರುಜಾಗಿದ್ದು, ಗುರಾಣಿಯಾಗಿದ್ದು ದೇವರು ನಮ್ಮನ್ನ ಅನುದಿನ ಬಲಪಡಿಸಿ ನಡೆಸುವವನಾತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಮುಂಚಾನೆ ವೇಳೆಯಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಲ್ಲಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರನ್ನ ನೀನು ವಿಮೋಚನೆಯನ್ನ ಮಾಡಿ ಬಿಡಿಸಿ ವಿಶಾಲವಾದ ಸ್ಥಳದಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.